ಇದು ನಟ ದರ್ಶನ್ ಹಾಗೂ ಸೌಜನ್ಯಾಳಿಗೆ ಸಂಬಂಧಪಟ್ಟ ಸ್ಟೋರಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳು ನೋಡಲೇಬೇಕು, ಯಾವ ಕಾರಣಕ್ಕೂ ಮಿಸ್ ಮಾಡಿಕೊಳ್ಳದೆ ನೋಡಬೇಕಾದಂತಹ ಸ್ಟೋರಿ ಇದು. ರೇಣುಕಾಸ್ವಾಮಿ ಕೊಲೆ ಆರೋಪದ ಪ್ರಮುಖ ಆರೋಪಿ ನಟ ದರ್ಶನ್ಗೆ ಸಂಬಂಧಪಟ್ಟಂತಹ ಸ್ಟೋರಿ ಇದು. ಎರಡು 2014ರಲ್ಲಿ ಕರಾವಳಿ ಭಾಗದ ಪಾಂಗಳ ಎನ್ನುವಂತಹ ಗ್ರಾಮದಲ್ಲಿ ಹೆಣ್ಣು ಮಗಳೊಬ್ಬಳ ಅತ್ಯಾಚಾರ ಆಗುತ್ತೆ. ಆ ಅತ್ಯಾಚಾರಕ್ಕೂ ನಟ ದರ್ಶನ್ ಚರ್ಚೆಗೂ ಏನು ಸಂಬಂಧ ಅಂತ ನೀವು ಕೇಳಬಹುದು. ಈಗ ಸಾಮಾಜಿಕ ಜಾಲತಾಣದಲ್ಲಿ ಇವರಿಬ್ಬರದ್ದೇ ಸದ್ದು. ಫ್ರೀಡಮ್ ಟಿವಿಯಲ್ಲಿ ದರ್ಶನ್ ಅಂಡ್ ಸೌಜನ್ಯ ಕೇಸ್ ಕುರಿತಾದಂತಹ ಬಿಗ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿಯನ್ನ ನಾವಿವತ್ತು ತೋರಿಸ್ತಾ ಇದ್ದೀವಿ. ಇದು ನಟ ದರ್ಶನ್ ಹಾಗೂ ಸೌಜನ್ಯಾಳಿಗೆ ಸಂಬಂಧಪಟ್ಟಂತಹ ಸ್ಟೋರಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳು ನೋಡಲೇಬೇಕು. ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ಅಂತ ಯಾರ್ಯಾರು ಬಯಸ್ತಾ ಇದ್ದೀರೋ ಅವರೂ ಕೂಡ ಇದನ್ನು ನೋಡಲೇಬೇಕು. 2014ರಲ್ಲಿ ಅತ್ಯಂತ ಬರ್ಬರವಾಗಿ ಕೊಲೆಯಾಗಲ್ಪಟ್ಟಂತಹ ಯುವತಿ ಸೌಜನ್ಯ ಎನ್ನುವಂಥ ಹೆಣ್ಣುಮಗಳು ಈಗ ಸಾಮಾಜಿಕ ಜಾಲತಾಣದಲ್ಲಿ ಇವರಿಬ್ಬರದ್ದೇ ಸದ್ದು. ಫ್ರೀಡಮ್ ಟಿವಿಯಲ್ಲಿ ದರ್ಶನ್ ಆ್ಯಂಡ್ ಸೌಜನ್ಯ ಕೇಸ್ ಕುರಿತಾದಂಥ ಬಿಗ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಹಾಗಾದರೆ ಈ ಪ್ರಕರಣದಲ್ಲಿ ಏನೇನಾಗಿದೆ? ಯೂಟ್ಯೂಬರ್ ಸಮೀರ್ ವಿಡಿಯೋದಿಂದ ರಾಜ್ಯದಲ್ಲಿ ಮತ್ತೆ ಸಂಚಲನ. ಯೂಟ್ಯೂಬರ್ ಸಮೀರ್ ವಿಡಿಯೋದಿಂದ ಮತ್ತೆ ಚರ್ಚೆ. ದರ್ಶನ್ ಕೊಲೆ ಕೇಸ್ ಕೂಡ ಸಂಚಲನ ಮೂಡಿಸಿದಂತಹ ಪ್ರಕರಣ ಅದು. ದರ್ಶನ್ ಕೇಸ್ನಲ್ಲಿದ್ದ ಉತ್ಸಾಹ ಸೌಜನ್ಯ ಕೇಸ್ನಲ್ಲಿ ಯಾಕಿಲ್ಲ? ಪೊಲೀಸರು ರೇಣುಕಾಸ್ವಾಮಿ ಕೊಲೆ ತನಿಖೆ ರಾಜ್ಯವನ್ನೇ ಬೆಚ್ಚಿ ಬೀಳಿಸ್ತು. ಆದರೆ ಸೌಜನ್ಯ ಮೃತಳಾಗಿ 15 ವರ್ಷ ಕಳೆದರೂ ಕೂಡ ನ್ಯಾಯ ಸಿಗ್ತಿಲ್ಲ. ಹಾಗಾದರೆ ಸೌಜನ್ಯ ಕೇಸ್ನಲ್ಲಿ ಸೈಲೆಂಟ್ ಆದ್ರ ಕರ್ನಾಟಕ ಪೊಲೀಸರು. ದರ್ಶನ್ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ರೇಣುಕಾಸ್ವಾಮಿಯ ಡೆಡ್ ಬಾಡಿ ಪಟ್ಟಣಗೆರೆ ಶೆಡ್ಡಿನ ಆಸುಪಾಸಿನ ಚರಂಡಿಯ ಪಕ್ಕದಲ್ಲಿ ಸಿಕ್ಕಿದ ಕೂಡಲೇ ಒಂದು ಸಣ್ಣ ಸುಳಿವಿನ ಆಧಾರದಲ್ಲಿ ಮೈಸೂರಿನಲ್ಲಿ ಜಿಮ್ಮಿಗೆ ಹೋಗಿ ಡಂಬಲ್ ಎತ್ತುತ್ತಾ ಇದ್ದಂತಹ ದರ್ಶನನ್ನು ಎಳ್ಕೊಂಡು ಬಂದರು ನಮ್ಮ ಕರ್ನಾಟಕದ ಪೊಲೀಸರು. ಅಷ್ಟೇ ಯಾಕೆ, ಸತ್ಯಮಂಗಳ ಕಾಡಿನಲ್ಲಿ ಅಡಗಿ ಕೂತಿದ್ದಂತಹ ವೀರಪ್ಪನನ್ನು ಧರಧರನೆ ಎಳ್ಕೊಂಡು ಬರೋದಕ್ಕೆ ಕಾಡಿಗೆ ಹೋಗಿದ್ದಂಥ ಕರ್ನಾಟಕ ಪೊಲೀಸರು. ಎಲ್ಲ ಹಿರಿಮೆ, ಎಲ್ಲ ಗಿರಿಮೆ, ಎಲ್ಲ ಹೆಮ್ಮೆ ಎಲ್ಲವೂ ಇರ್ತಕ್ಕಂಥ ನಮ್ಮ ಕರ್ನಾಟಕ ಪೊಲೀಸರಿಗೆ ಈ ಹೆಣ್ಣು ಮಗಳ ಅತ್ಯಾಚಾರ ಮಾಡಿದಂಥ ಹಂತಕರನ್ನು ಹಿಡಿಯೋದಕ್ಕೆ ಸಾಧ್ಯ ಆಗಿಲ್ಲ. ದರ್ಶನ್ ಕೇಸ್ನಲ್ಲಿದ್ದಂತಹ ಇಂಟ್ರೆಸ್ಟು, ಉತ್ಸಾಹ ನೋಡಬೇಕಿತ್ತು ಆ ಉನ್ಮಾದನ. ದರ್ಶನ್ ಕೇಸ್ನಲ್ಲಿ 17 ಆರೋಪಿಗಳನ್ನು ಎಡೆಮುರಿ ಕಟ್ಟಿದಂತಹ ಕರ್ನಾಟಕ ಪೊಲೀಸು. ಉಗುರ್ನ ಇಟ್ಕೊಂಡು ಕೆಲ ಅಪರಾಧವನ್ನು ಭೇದಿಸ್ತಾರೆ ನಮ್ಮ ಪೊಲೀಸರು. ಅಷ್ಟೇ ಯಾಕೆ, ಹಂತಕ ಬಿಟ್ಟು ಹೋದ ಅರ್ಧ ಬೀಡಿಯ ತುಂಡನ್ನು ಹಿಡ್ಕೊಂಡು ಹಂತಕನನ್ನು ಹಿಡಿಯುವಂತಹ ಬುದ್ಧಿವಂತ ಪೊಲೀಸರು ನಮ್ಮ ರಾಜ್ಯದಲ್ಲಿದ್ದಾರೆ. ಒಂದು ಹೆಣ್ಣು ಮಗಳನ್ನು ಕಿಲೋಮೀಟರ್ ಗಟ್ಟಲೆ ಧರಧರನೆ ಎಳೆದುಕೊಂಡು ಹೋಗಲಾಗಿತ್ತು. ಜೊತೆಗೆ ಆಕೆಯ ಯೂನಿಫಾರ್ಮ್ನಿಂದಲೇ ಆಕೆಯ ಮೃತದೇಹವನ್ನು ಕಟ್ಟಿ ಹಾಕಲಾಗಿತ್ತು. ಹಾಗಾದರೆ ನಟ ದರ್ಶನ್ಗೆ ಟಾರ್ಗೆಟ್ ಮಾಡಿದ್ರ ಪೊಲೀಸರು? ಸೌಜನ್ಯ ಕೇಸ್ ಹಾದಿ ತಪ್ಪುವುದಕ್ಕೆ ಪೊಲೀಸರ ಪಾತ್ರವಿದೆಯಾ? ಕ್ವಶ್ಚನ್ ಮಾರ್ಕ್. ಹಾಗಾದರೆ ಸೌಜನ್ಯ ಕೇಸನ್ನು ಸರ್ಕಾರ ನಿರ್ಲಕ್ಷಿಸುತ್ತಿದೆಯಾ? ಅದಕ್ಕೆ ಕಾರಣ ಏನು? ಸೌಜನ್ಯ ಕೇಸ್ ಬಗ್ಗೆ ಯಾವೊಬ್ಬ ರಾಜಕಾರಣಿಯೂ ಮಾತನಾಡೋದಿಲ್ಲ. ಈ ಹಿಂದೆ ಕರಾವಳಿಯ ಮಾಜಿ ಸಚಿವರೊಬ್ಬರಿದ್ರು, ಅವ್ರ ಹೆಸರು ಹೇಳೋದಿಲ್ಲ, ಅವರು ತೀರು ಹೋಗಿದ್ದಾರೆ. ಆ ಮನುಷ್ಯನ ಹೆಸರೇಳಿ, ಅಯ್ಯ ನಿನಗೆ ಯಾಕಯ್ಯ ಈ ಭಯ, ಮನುಷ್ಯ ಇವತ್ತಲ್ಲ ನಾಳೆ ಸಾಯಬೇಕು, ಸೌಜನ್ಯನ ಸೀಕ್ರೆಟ್ ನನಗೆ ಗೊತ್ತಿದೆ ಅಂತ ಹೇಳಿತ್ತು ಆ ಮಾಜಿ ಸಚಿವ. ಅವರ ಹೆಸರನ್ನು ಈಗ ನಾನು ಹೇಳೋದಕ್ಕೆ ಹೋಗೋದಿಲ್ಲ, ಅವರು ದಿವಂಗತರು, ತೀರು ಹೋಗಿದ್ದಾರೆ. ಅವರು ಜೀವಂತವಾಗಿದ್ದಾಗ ನಾವು ಕೇಳಿದ್ವಿ, ಆ ಸೀಕ್ರೆಟ್ನ ಒಂದ್ಸತಿ ಹೇಳಿಬಿಡಿ, ಆ ಸೌಜನ್ಯಾಳಿಗೆ ನ್ಯಾಯ ಸಿಕ್ಕಿಬಿಡುತ್ತೆ. ಆ ಮನುಷ್ಯ ಹೇಳಲೇ ಇಲ್ಲ ಕೊನೆಗೂ. ಹಾಗಾಗಿ ಪೊಲೀಸರು ಮತ್ತು ಸರ್ಕಾರ ಈ ಪ್ರಕರಣದಲ್ಲಿ ನಿರ್ಲಕ್ಷ್ಯ ವಹಿಸಿತ್ತ ಅಂತ.
ಸೌಜನ್ಯ ಪ್ರಕರಣದ ಬಗ್ಗೆ ಮಾಧ್ಯಮದವರು ಗೃಹ ಸಚಿವರ ಬಾಯಿ ಮುಂದೆ ಮೈಕಿಟ್ಟಾಗ ಅದು ಮುಗಿದು ಹೋದ ಅಧ್ಯಾಯ ಅಂತ ಹೇಳ್ತು ನಮ್ಮ ಗೃಹ ಸಚಿವರು. ಅದು ಹೆಂಗೆ ಮನಸ್ಸು ಬರುತ್ತೋ ಆ ಮಹಾ ಮನುಷ್ಯನಿಗೆ ಗೊತ್ತಿಲ್ಲ. ಅದು ಮುಗಿದು ಹೋದ ಅಧ್ಯಾಯ ಅಂತ. ಆಕೆಯನ್ನ 4 ಗೂಂಡಾಗಳು ಆಕೆಯ ದೇಹದ ಮೇಲೆ ಕಾಮದಾಟವನ್ನು ಆಡಿದ್ದಾರೆ. ತಮ್ಮ ಕಾಮ ತೃಷೆಗೆ ಆಕೆಯ ನಿಷ್ಕಲ್ಮಶ ಮತ್ತು ನಿಸ್ವಾರ್ಥ ದೇಹವನ್ನು ಬಳಸ್ಕೊಂಡಿದ್ರು. ಆ ಕಾಬಾಲಿಗರನ್ನ ಹಿಡಿಯೋದಕ್ಕೆ ನಮ್ಮ ಪೊಲೀಸ್ ವ್ಯವಸ್ಥೆ ವಿಫಲ. ಸಣ್ಣ ಸಣ್ಣ ಸುಳಿವಿಡ್ಕೊಂಡು ಅದು ಯಾವುದ್ಯಾವುದೋ ನಟೋರಿಯಸ್ ರೌಡಿಗಳನ್ನು ಹಿಡಿಯುವಂತಹ ಪೊಲೀಸರಿಗೆ ನಮ್ಮ ಸೌಜನ್ಯ ಎನ್ನುವಂಥ ಹೆಣ್ಣು ಮಗಳ ಮೇಲೆ ನಡೆದಿರ್ತಕ್ಕಂಥ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂಥ ಅಷ್ಟು ಸಾಕ್ಷ್ಯಗಳು, ಅಷ್ಟು ಸುಳಿವುಗಳು, ಅಷ್ಟು ಎವಿಡೆನ್ಸ್ಗಳಿದ್ರೂ ಕೂಡ ಈವರೆಗೂ ಹಿಡಿಯೋದಕ್ಕೆ ಸಾಧ್ಯ ಆಗಿಲ್ಲ. 14 ವರ್ಷಗಳು ಬೇಕಾಗಿ ಬಂತು. ಸಮೀರ್ ಎನ್ನುವಂಥ ಯುವಕ ವಿಡಿಯೋ ಮಾಡಿಬಿಟ್ಟು ಈಗ ಮತ್ತೆ ಸಂಚಲನವನ್ನು ಸೃಷ್ಟಿಸಿದ್ದಾರೆ. ನಾವು ದರ್ಶನ್ ಹೆಸರನ್ನು ಯಾಕೆ ತೆಗೆದುಕೊಂಡು ಬಂದ್ವಿ ಅಂತ ಹೇಳಿದ್ರೆ, ದರ್ಶನ್ ಕೇಸ್ನಲ್ಲಿ ಇರ್ತಕ್ಕಂಥ ಉನ್ಮಾದ ಉತ್ಸಾಹ ಯಾಕೆ ಸೌಜನ್ಯಾಳ ಕೇಸ್ನಲ್ಲಿ ಇರಲಿಲ್ಲ? ಪೊಲೀಸ್ ಇಲಾಖೆ ಯಾಕೆ ಈ ತರಹದ ಧೋರಣೆಯನ್ನು ತೋರ್ತಾ ಇದೆ? ಕರ್ನಾಟಕ ಸರ್ಕಾರ ಯಾಕೆ ಈ ತರಹದ ತಾರತಮ್ಯ ಮಾಡ್ತಾ ಇದೆ? ಇದಾಗಿದೆ ಫ್ರೀಡಮ್ ಟಿವಿಯ ಪ್ರಶ್ನೆ.